ರಾಜ್ಯದಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಲಾಗಿದೆ. ಆದರೆ ಇದರ ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಕೂಡ ವಾಸ್ತವದ ವಿಚಾರ. ಅಂಗಡಿ ಮಾಲೀಕರು ಹಾಗೂ ಗ್ರಾಹಕರು ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ಇಂದಿಗೂ ಕೂಡ ಬಳಕೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಬಾಲಾಜಿ ಟ್ರೇಡರ್ಸ್ ಅಂಗಡಿಯೊಂದರಲ್ಲಿ ಎಗ್ಗಿಲ್ಲದೆ ಏಕ ಬಳಕೆ ಪ್ಲಾಸ್ಟಿಕ್ ಮಾರಾಟವಾಗ್ತಿದೆ. ರಾಜ್ ನ್ಯೂಸ್ ತಂಡ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಇರೋದು ಪತ್ತೆಯಾಗಿದೆ. ರಾಜ್ ನ್ಯೂಸ್ ಸಿಬ್ಬಂದಿ ಮಾಹಿತಿ ಕೊಡ್ತಾ ಇದ್ದಂತೆ ಸ್ಥಳಕ್ಕೆ ಬಂದಂತಹ ಬಿಬಿಎಂಪಿ ಅಧಿಕಾರಿ ನಾಗರಾಜ್ ಅಂಗಡಿಯಲ್ಲಿದ್ದಂತಹ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಸೀಸ್ ಮಾಡಿ ಮಾಲೀಕರಿಗೆ ದಂಡವನ್ನು ವಿಧಿಸಿದ್ದಾರೆ. ಆದರೆ ಸೀಸ್ ಮಾಡಿದಂತಹ ಪ್ಲಾಸ್ಟಿಕ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತೆ ವಾಪಸ್ ಅಂಗಡಿ ಮಾಲೀಕರಿಗೆ ತಲುಪುತ್ತದೆ ಎಂಬ ಗುಮಾನಿಯೂ ಕೂಡ ಇದೆ. ಅಧಿಕಾರಿಗಳು ಅಂಗಡಿ ಮಾಲೀಕರ ಜೊತೆ ಶಾಮೀಲಾಗಿ ಎಗ್ಗಿಲ್ಲದೆ ಇಷ್ಟೆಲ್ಲಾ ಮಾರಾಟ ಮಾಡಿದರೂ ಸಹ ಬಿಬಿಎಂಪಿ ಅಧಿಕಾರಿಗಳು ಕೈ ಕಟ್ಟಿ ಕೂತಿದ್ದಾರೆ. ಇನ್ನು ಬೆಂಗಳೂರಿನ ಅನೇಕ ಅಂಗಡಿಗಳಲ್ಲಿ ಟನ್ ಗಟ್ಟಲೆ ಏಕ ಬಳಕೆ ಪ್ಲಾಸ್ಟಿಕ್ ಮಾರಾಟ ಆಗ್ತಾ ಇರೋದು ನಿಂತಿಲ್ಲ ಅನ್ನೋದು ವಾಸ್ತವ.